ನನ್ನ ಪರೀಕ್ಷೆಗಳು ನಾನು ಏನೇ ತಿಳ್ಕೊಂಡ್ರು ನನ್ನ ತೋಟದಲ್ಲಿ ನಾನು ಪರೀಕ್ಷೆ ಮಾಡಿದ ಮೇಲೇ ಅದು ಇನ್ನೊಬ್ರಿಗೆ ಹೇಳ್ತೀನಿ. ಇಲ್ಲಿ ಪರೀಕ್ಷೆ ಮಾಡಿದ್ರೇ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರೆ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅವೆಲ್ಲ ಬೇಡ. ಈಗ ಇವೆಲ್ಲ ಒಂದು ಪುಕಾವೋಕ ಅಂತೇಳಿ 1 ಸ್ಟಾರ್ ರೆವಲ್ಯೂಷನ್ ಅಂತ ಹೇಳಿಬಿಟ್ಟು ನಾನು 23 ಇಯರ್ಸ್ ಬ್ಯಾಕು ನಾನು ಆ ಬುಕ್ ಓದಿದ್ದು. ಅವ್ರು ಹೇಳ್ತಾಯಿದ್ರು ಏನೂ ಕೊಡಬೇಕಾಗಿಲ್ಲ ಭೂಮಿಗೆ, ಭೂಮಿಯಿಂದ ಏನೂ ಆಚೆ ಹಾಕಬೇಡಿ, ಸುಡಬೇಡಿ ಅಂತ. ಮುಂಚೆ ಪರ್ಮನೆಂಟ್ ಬರೀ ಕಳೆ ತೆಗಿಯೋಕ್ಕೆ ಅಂತಲೇ 6 ಜನ ಇಟ್ಕೊಂಡಿದ್ದೆ ಲೇಬರ್ಸ್. ಕಳೆ ತೆಗಿಯೋದೇ ರೆಗ್ಯುಲರಾಗಿ ಅವ್ರ ಕೆಲಸ. ಹೆಚ್ಚು ಕಡಿಮೆ 3.5-4 ಲಕ್ಷ ರೂಪಾಯಿ ಪೇ ಮಾಡ್ತಿದ್ದೆ. ಮಾರ್ಕೆಟಿಂಗಲ್ಲಿ ಈಗ ನಮ್ಮದು ಯಾರೂ ಅವ್ರು ಫಿಕ್ಸ್ ಮಾಡಿರೋ ರೇಟ್ಗೆ ಯಾರಿಗೂ ನಾನು ಕೊಡ್ತಾಯಿಲ್ಲ. ನನ್ನ ರೇಟ್ಗೆ ಯಾರಾದರೂ ತೊಗೊಳಂಗಿದ್ರೆ ಕೊಡ್ತೀನಿ, ಆಯಿತಾ. ಎಕ್ಸಸ್ ಆದರೆ ಮಾರ್ಕೆಟ್ ಯಾವುದಾದ್ರು ಸಂತೆಗೋ ಮಾರ್ಕೆಟ್ಗೋ ಹಾಕ್ಬಿಡ್ತೀನಿ. ಇನ್ನು ಸ್ಟಾರ್ಟಿಂಗಲ್ಲಿ ಮಾಡೋದಕ್ಕೂ ಈಗೂ ತುಂಬ ಚೇಂಜಸ್ ಇದೆ ಜನರಲ್ಲಿ. ಮೊದಲು ಯಾರೂ ತೊಗೊಳ್ತಾನೆ ಇರಲಿಲ್ಲ, ಎಲ್ಲ ಕ್ವಾಲಿಟಿ ಸರ್ಕೆ ಕೇಳ್ತಿದ್ರು. ಈಗ ಒಂದು 2 ವರ್ಷದಿಂದ ಈಚೆಗೆ ಪರವಾಗಿಲ್ಲ, ಫಾರ್ಮ್ ವಿಸಿಟ್ ಎಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಆಗ್ತಾಯಿದೆ, ಇನ್ನೂ ಆಗಬೇಕು. ಇದರಲ್ಲಿ ನನ್ನ ಶ್ರಮಕ್ಕೆ ತಕ್ಕನಾಗ ಆದಾಯ ಬರ್ತಾಯಿದೆ. ಇಷ್ಟೇ ಅಂತ ಹೇಳೋಕ್ಕೆ ಬರೋಲ್ಲ, ಜಾಸ್ತಿ ಬರ್ಬೋದು, ಬರ್ದೇನೂ ಇರ್ಬೋದು. ಆದರೆ ನನ್ನ ಶ್ರಮಕ್ಕೆ ತಕ್ಕನಾಗ ಆದಾಯ ಅಂತೂ ಬರ್ತಾಯಿದೆ. ಈಗ ಬಂದಿದೆ ಬೇಡಿಕೆ, ಇಷ್ಟು ವರ್ಷ ಇರಲಿಲ್ಲ. ಕುಂಬಳಕಾಯಿ ಈಗ ಕೇಳ್ತಾ ಇದ್ದಾರೆ, ಬೂತ್ ಕುಂಬಳಕಾಯಿ ಈಗ ಕೇಳ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಕುಂಬಳಕಾಯಿ ಬೂತ್ ಕುಂಬಳಕಾಯಿ ಯಾರೂ ಕೇಳ್ತಾ ಇರಲಿಲ್ಲ. ಈಗ ಟನ್ನುಗಳ ಲೆಕ್ಕದಲ್ಲಿ ಕೇಳ್ತಾ ಇದ್ದಾರೆ.